3ನೇ ಕ್ಲಾಸ್ ಹತ್ರ ಯಾವುದೋ ಒಂದು ಮೆಸ್ ಓಪನ್ ಆಗಿದೆ ಅಂತೆ. ನೀನ್ ಮಲ್ಕೊಂಡು ಕೇಳಿಸ್ಕೊ ರಾಜ. ಅಲ್ಲಿ ಈ ಸಪ್ಲೈಯರ್ ಕೆಲಸದ ನೆಪದಲ್ಲೋ ಅಥವಾ ಈ ಪಾತ್ರೆ ತೊಳೆಯೋ ನೆಪದಲ್ಲೋ ಹೇಗಾದ್ರೂ ಮಾಡಿ ಒಂದು ಕೆಲಸ ಅಂತ ಗೆದ್ಕೊಂಡ್ಬಿಡಿ. ಅವರು ಅಷ್ಟು ರುಚಿಕಟ್ಟಾದ ಅಡುಗೆನ ಹೇಗೆ ಮಾಡ್ತಾರೆ ಅಂತ ಕಲ್ತು ಬಿಡ್ರ. ಇಷ್ಟೆಲ್ಲ ಕಲಿಯೋದಕ್ಕೆ ದರಿದ್ರಕ್ಕೆ ಏನಿಲ್ಲ ಅಂದ್ರೆ ಹತ್ತತ್ರ ಒಂದು 5 ವರ್ಷ ಹಿಡಿಯುತ್ತೆ. ಅವ್ರು ಸಂಬಳ ಅಂತ ಕೊಟ್ಟಿದ್ದು ಅಷ್ಟೋ ಇಷ್ಟು ನಿಮ್ ಜೇಬ್ನಲ್ಲಿ ಉಳಿದಿರುತ್ತೆ. ಅದೇ ದುಡ್ಡನ್ನ ಬಂಡವಾಳ ಅಂತ ಮಾಡ್ಕೊಂಡು ಆಚೆ ಕಡೆ ಬಂದ್ಬಿಟ್ಟು ಒಂದು ಹೋಟೆಲ್ ಶುರು ಹಚ್ಕೊಂಡ್ರ. ಪಾಂಡುರಂಗ, ಇದಿಷ್ಟು ಕೆಲಸನ ನೀನೇ ಮಾಡ್ಕೊಂಬ, ಬಂಡವಾಳ ಅಂತ ನಮ್ ಕೈಗೆ ದುಡ್ಡು ಕೊಡೋ, ನಾವೇ ಹೋಟೆಲ್ನ ಶುರು ಮಾಡ್ಬಿಡ್ತೀವಿ. ರಜಾ, ಆ 3ನೇ ಕ್ಲಾಸ್ ಹತ್ರ ಇರೋ ಮೆಸ್ಸಿಂದ ನಮ್ಮ ಚಂಪಾ ಚಮೇಲಿ ಪುಳಿಯೋಗರೆ ಕಟ್ಕೊಂಡ್ ಬಂದಿದ್ದಾಳೆ. ಚಿಂತಿರಪ್ಪ. ಬೆಳಗ್ಗೆ ಬೇರೆ ವರ್ಕ್ ಇಲ್ವಾ? ಮೈ ಗಾಡ್, ಸ್ಪೂನ್ ತಗೊಂಡು ಮತ್ತನ್ನ ಕಿಲ್ ಮಾಡಕ್ ಹೊಟ್ಟಿದ್ರಾ? ಹೋಟ್ಲು ಶುರು ಮಾಡ್ತೀವಿ, ಬಂಡವಾಳ ಹಾಕು ಅಂದ್ರೆ ನೀವಿಬ್ರು ಹೋಗಿ ಸಪ್ಲೈಯರ್ ಕೆಲಸ ಮಾಡಿ ಅಂತ ಹೇಳ್ತಾನೆ. ವಾಟ್ ಇಸ್ ದಿಸ್? ಗಲಿ ಗಲಿ ವಂಶದವರಾಗಿ ಗಲಿ ಕಂಡ್ರೆ ಎಷ್ಟು ಗಂಡುಗಲಿ. ಅದೇ ಆ ವಂಶದವರಾಗಿ ಆ ವಂಶದ ಹುಡುಗರನ್ನ ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಕಳಿಸ್ತಾ ಇದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಅದು ಬಿಟ್ಲಾ, ಚೂಡೊಂಡ್ಬರಿ, ನಾಳೆನೆ ನಮ್ಮ ಮನೇಲಿ ನಾನೊಂದು ಹೋಟ್ಲ್ ಓಪನ್ ಮಾಡ್ತೀನಿ. ಚೆನ್ನಾಗಿ ಬಿಸ್ನೆಸ್ ಮಾಡಿ ನಿಮ್ ಭಾವಗೆ ಸರಿಯಾಗಿ ಬುದ್ಧಿ ಕಲ್ಸಿ. ಗುಡ್ ಮಾರ್ನಿಂಗ್ ಮೇಡಮ್. ಸರ್ವರ್ ಸುಂದರ್. ತಿನ್ನೋದಕ್ ಬಂದ್ರ? ತಿನ್ಸೋದಿಕ್ ಬಂದೆ. ಅದನ್ನ ಸರ್ವರ್ ಕೆಲಸ ಖಾಲಿ ಇದೆಯಾ? ಜಾಜಿ ಅವ್ರೆ ನೋಡೋದಿಕ್ ಸ್ಮಾರ್ಟ್ ಆಗಿದ್ದಾನೆ, ಜೊತೆಗೆ ಯೂನಿಫಾರ್ಮ್ ಬೇರೆ ಹಾಕೊಂಡ್ ಬಂದಿದ್ದಾನೆ, ಕೆಲಸ ಕೊಡ್ಬೋದು. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಕಸ್ಟಮರ್ ಮುಖ ನೋಡ್ತಾನೆ, ಅವ್ರು ಏನ್ ಆರ್ಡರ್ ಹೇಳ್ಬೋದು ಅಂತ ಮುಂಚೆನೆ ಹೇಳ್ಬಿಡ್ತೀನಿ. ವೆಜ್ಜಾ ನಾನ್ ವೆಜ್ಜಾ, ಇಡ್ಲಿನ ದೋಸೆನಾ ಅಂತ. ಈಗ ನಿಮ್ಗೆ ಅರ್ಜೆಂಟ್ ಆಗಿ ನೀರ್ ಬೇಕು ನೋಡಿ ಮೇಡಮ್. ನನಗ್ ನೀರ್ ಬೇಕು ಅಂತ ನಿನಗೆ ಹೇಗ್ ಗೊತ್ತು? ಫೇಸ್ ಸೀಡಿಂಗು ಮೇಡಮ್. ಇವ್ರಿಗೆ ಇನ್ನು ಮದ್ವೆನೂ ಆಗಿಲ್ಲ, ಮುಂದಿನೂ ಆಗಿಲ್ಲ. ಅದೇ ಹೇಳ್ತೀರಾ? ಮದ್ವೆ ಆದವ್ರು ಯಾರು ಇಷ್ಟು ಗೆಲ್ವಾಗಿರಕ್ ಸಾಧ್ಯನೇ ಇಲ್ಲ. ಅದು ಇರ್ಲಿ ಮೇಡಮ್, ಅಲ್ಲಿ ಕೂತಿರಲ್ಲ ಕಸ್ಟಮರು, ಅವ್ರಿಗೀಗ ಚಟ್ನಿ, ಸಾಂಬಾರು, ಪಲ್ಯ ಬೇಕಾಗಿದೆ. ಅದು ಹೋಗಿ ವಿತರಿಸ್ಕೊಂಬರ. ಏನಪ್ಪ ಬೇಕು ನಿನಗೆ? ಚಟ್ನಿ, ಸಾಂಬಾರು, ಪಲ್ಯ. ಜಾಜಿ ಅವ್ರೆ ಅದೇ ಬೇಕಂತ. ವೆರಿ ಇಂಟೆಲಿಜೆಂಟ್ ಸಪ್ಲೈಯರ್. ಯಾರು ನೀವು? ಕಾರ್ಪೊರೇಷನ್ ಇಂದ ಬಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್. ಚೆಕ್ಕಿಂಗ್ ಅಂತ ಬಂದಿದ್ದೇವೆ. ಚೆಕ್ಕಿಂಗ? ಯಾರು ಈ ಹೋಟೆಲ್ ಇಟ್ಕೊಂಡಿರೋದು? ನಾವೇ. ಲೈಸೆನ್ಸ್ ಇದೆಯಾ? ವಾಟ್? ನಮ್ಮ ಮನೇಲಿ ಹೋಟ್ಲ್ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಬೇಕಾ? ನಾನ್ಸೆನ್ಸ್. ಇವತ್ತಿನ ದಿವಸ ಮನೆಯಲ್ಲಿ ನಾವು ಒಂದು ನಾಯಿನ ಇಟ್ಕೋಬೇಕು ಅಂದ್ರೆ ಲೈಸೆನ್ಸ್ ನ ತಗೋಬೇಕು. ಅಂತದ್ರಲ್ಲಿ ನೀವು ಇಷ್ಟು ದೊಡ್ಡ ಹೋಟೆಲ್ ಇಟ್ಕೊಂಡಿದ್ದೀರಾ, ಲೈಸೆನ್ಸ್ ಬೇಕಾ? ಓಕೆ ಓಕೆ, ಹೋಗಿ ತಿಂಡಿ ತಗೊಂಬನ್ನಿ. ತಿನ್ನಕ್ಕ? ಚೆಕ್ಕಿಂಗ್. ಬದ್ದು ಬಿಡ್ಲಾ? ಎಲ್ಲ ತಗೊಂಬನ್ರು. ಏನ್ರಿ ಏನ್ರಿ ಇದು ನಾನ್ಸೆನ್ಸ್? ಚೇಳು ಹಾವು ನಾಯಕ ಮಾಡೋದಕ್ಕೆ ಇದೇನು ಚೈನೀಸ್ ರೆಸ್ಟೋರೆಂಟ್? ಆಗ್ಬೇಕಾದ್ರೆ ವೆಜಿಟೇರಿಯನ್ ಹೋಟ್ಲ್ ಅಂದ್ರೆ ಇವಾಗ ಡಬ್ಬಲ್ ನಾನ್ ವೆಜ್. ಇವತ್ತು ಚೇಳನ್ನ ಹಾಕ್ತೀರಾ, ನಾಳೆ ಒಂಡ್ರಗಪ್ಪೆ ಹಾಕ್ತೀರಾ, ನಾಡಿದ್ದು ಹಾವು ಹಾಕ್ತೀರಾ. ಗಾಂಧಿ ಜಯಂತಿ ದಿನ ಏನು ಸಿಕ್ಕಿಲ್ಲ ಅಂತ ಇವನನ್ನೇ ಕಡ್ದ್ಬಿಟ್ಟು ಹಾಕ್ತೀರಾ. ಹಾಗಾಗಿ ನಿಮ್ಮ ಹೋಟ್ಲನ್ನ ನಾನು ಸೀಸ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ. ಇನ್ನೊಂದ್ಸಲ ಈ ತರ ಮಿಸ್ಟೇಕ್ ಆಗಲ್ಲ. ಬೇಕಾದ್ರೆ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೋಬಹುದು. ಎಷ್ಟು ಕೊಡ್ಬೇಕು? ಒಂದು 5,000. 5,000? ನಾನು ಎಡಗೈನಲ್ಲೂ ಮುಟ್ಟಲ್ಲ, ಬಲಗೈನಲ್ಲಿ ತಗೊಳ್ಳ. ಮತ್ತೆ ಅದನ್ನೇ ತಿಂತಾ ಇದ್ದೀರಾ? ನಮ್ಗೆ ಚೇಳ್ತಿಂದ ಅಭ್ಯಾಸ ಇದೆ ಬಿಡಿ. ಹೋಟ್ಲ್ ಬಿಸ್ನೆಸ್ ನೆಪ ಮಾಡ್ಕೊಂಡು ಹೋಗೋ ಬರೋ ಹುಡುಗಿಗೆ ಸುಡಾಯಿಸ್ತೀಯ ನೀನು? ನೀನು ದೊಡ್ಡ ಗಾಮ ನೀನು. ಸುಮ್ಮನಿರ್ರಿ, ಇಲ್ಲಾಂದ್ರೆ ಏಟ್ಗಳು ನಿಮಗೂ ಇರ್ತವೆ. ಏನಪ್ಪ ನಮ್ಮನೆ ಬಂದು ಯಾಕೆ ದಾಂಧಲೆ ಮಾಡ್ತಾ ಇದ್ದೀರಾ? ನನ್ನ ಪರ್ಮಿಷನ್ ತಗೊಳ್ದೇನೆ ಹೋಟೆಲ್ ಶುರು ಮಾಡಿದ್ವು ಅಲ್ದೆ, ಹೋಟೆಲ್ಗೆ ಹೋಗಿ ಬರೋ ಹುಡುಗಿರ ಜೊತೆ ಎಲ್ಲ ಮಷ್ಕಿರಿ ಮಾಡ್ತಾನಲ್ಲ ಈ ಬದ್ಮಾಶ್ನ ನಾನು ಸುಮ್ಮನೆ ಬಿಡ್ಬೇಕಾ? ತಿಂಗಳಿಗೆ 10,000 ಹತ್ರ 1 ವರ್ಷಕ್ಕಾಗೋಷ್ಟು ಹಪ್ತಾ ನೀಡಿ ಬೇಟ್ ಕೊಡ್ತೀವಿ. 1 ವರ್ಷಕ್ಕೆ 1,20,000 ಆಗುತ್ತೆ. ನಾವು ಈ ಬಿಸ್ನೆಸ್ ಇನ್ವೆಸ್ಟ್ ಮಾಡಿರೋದೇ 20,000. ಇದುವರೆಗೂ 1 ರೂಪಾಯಿ ಲಾಭ ಆಗಿಲ್ಲ. ದುಡ್ಡನ್ನ ಕೊಟ್ರೆ ಮಾತ್ರ ಬಿಟ್ಬಿಡ್ತಾನೆ ಈ ಸಲೀಮಣ್ಣ, ಇಲ್ಲ ಅಂದ್ರೆ ಇಡೀ ಹೋಟ್ಲಿಗೆ ಹಂಗಂಗೆ ಬೆಂಕಿ ಗೀರಿ ಇಟ್ಬಿಡ್ತಾನೆ. ಈಗಲೇ ಈ ಹೋಟೆಲ್ನ ಕ್ಲೋಸ್ ಮಾಡ್ಬಿಡ್ತೀನಿ. ನಿಜವಾಗ್ಲೂ ಕ್ಲೋಸ್ ಮಾಡ್ತೀರಾ? ನಿಮ್ಮೇಲೆ ಆಣೆ. ಹಾಗಿದ್ರೆ ತಪ್ಪ ಕಾಣಿಕೆ ಅಂತ 5,000 ರೂಪಾಯಿ. 5,000 ರೂಪಾಯಿನಾ? ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವ ರೌಡಿನೂ ಅಲ್ಲ, ಇವಳು ಹೀರೋಯಿನ್ ಅಲ್ಲ, ಇವನು ನಾನು ಶಿಷ್ಯನೂ ಅಲ್ಲ. ಮತ್ತೆ ನಾನು ಚಪ್ಪ ಚಮೇಲಿ. ನಾನ್ ಪಾಂಡ್ರಂಗ ಗಂಡುಗಲಿ. ಯಾಕ್ರಿ ಹಿಂಗ್ ಮಾಡಿದ್ರಿ? ಮತ್ತಿನ್ನೇನ್ರಿ, ಕಬೋರ್ಡಲ್ಲಿ ಇಟ್ಟಿದ್ದ ನಾನು 20,000 ರೂಪಾಯಿ ತಗೊಂಡು ಹೋಟೆಲ್ ಶುರು ಮಾಡ್ಬಿಟ್ರಲ್ಲ, ಆ ದುಡ್ಡನ್ನ ಹೆಂಗಾದ್ರೂ ಮಾಡಿ ವಸೂಲಿ ಮಾಡ್ಬೇಕು ಅಂತ ನಾನು ಇಷ್ಟೆಲ್ಲ ನಾಟಕ ಮಾಡಿದೆ.